ಗಾಂಧಿ ಜಯಂತಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗಾಂಧೀಜಿ ಅಧ್ಯಕ್ಷತೆಗೆ 100 ವರ್ಷಗಳ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಸಿಎಂ ಮತ್ತು ಡಿಸಿಎಂ ಕಾಲ್ನಡಿಗೆಯಲ್ಲೇ ವಿಧಾನಸೌಧಕ್ಕೆ ತೆರಳಿದರು. ಈ ವೇಳೆ ಸಿದ್ದರಾಮಯ್ಯ ಆತ್ಮಸಾಕ್ಷಿ ನ್ಯಾಯದ ಬಗ್ಗೆ ಅಚ್ಚರಿಯ ಮಾತುಗಳನ್ನಾಡಿದ್ದಾರೆ. ಬಾಸ್, ಜಾಲಿ ಜಾಲಿ ಜಾಲಿ. ಎಷ್ಟು ದಿನ ಆಯ್ತು ಗೊತ್ತಾ ಹೆಜ್ಜೆ ಹಾಕ್ದೆ. ಮೇಕೆದಾಟು ನಡಿಗೆ ಸ್ವಾಭಿಮಾನದ ಸಂಗಮ ಅಂತ ಮಾಡಿದ್ವಿ. ಅದು 2022. ಆ ನಂತರ ರಾಹುಲ್ ಗಾಂಧಿಯವರ ಮೊಹಬ್ಬತ್ ಕಿ ದುಕಾನ್ ಅಂತ ದುಃಖ ತೋಡ್ಕೊಂಡು ಸುತ್ತಿದ್ವಿ. ಮೋಸ್ಟ್ಲಿ 10 ತಿಂಗಳ ಬಳಿಕ ಅನ್ಸುತ್ತೆ ಅಲ್ವಾ. ಈಗ ನೋಡಿ ಮೂಡಾ ಕೇಸು ತಲೆನೋವು ತಂದಿದೆ. ಸ್ವಲ್ಪ ರಿಲೀಫ್ ಆಗೋಣ ಬನ್ನಿ. बोलो भारत माता की जय, बोलो महात्मा गांधी की जय. ಗಾಂಧಿ ಜ್ಯೋತಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ ಸಿದ್ದು ಡಿಕೆಶಿ. ಮನದಲ್ಲಿ ಮುಡಾ ಟೆನ್ಷನ್, ಹೊರಗಡೆ ಬಿರುಸಿನ ಪಾದಯಾತ್ರೆ. ಸತ್ಯಕ್ಕಾಗಿ ಹೋರಾಟ, ಇದು ಗಾಂಧಿ ಕಲಿಸಿದ ಪಾಠ. ಹೀಗೆ ಕೂಗ್ ಹಾಕ್ತಾ ಹೆಜ್ಜೆ ಹಾಕಿದ್ದು ನವ ಕಾಂಗ್ರೆಸ್ಸಿಗರು. 155ನೇ ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ಪಾದಯಾತ್ರೆ ಆಯೋಜನೆಯಾಗಿತ್ತು. ಸಿಎಂ ಡಿಸಿಎಂ ಮಂತ್ರಿಗಳು ಅವರ ಹಿಂಬಾಲಕ ಪಡೆಗೆ ಕೂತು ಕೂತು ಬೊಜ್ಜಣ್ಣ ಆವರಿಸಿದ್ದ. ಹೇಗಿದ್ರು ಗಾಂಧಿ ಜಯಂತಿ, ಆ ಬಾಪು ಹೆಜ್ಜೆ ಹಾಕೋಣ ಅಂತ ಪೈ 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 ಪನ್ನಾಸ್ ಪೈ ಅಂತ ನರಮಂಡಲಕ್ಕೆಲ್ಲ ಕೆಲ್ಸ ಕೊಟ್ರು. ವಾರೆ ವಾ ಸಿದ್ದರಾಮಣ್ಣ, ತಲೆ ಮೇಲ್ ಗಾಂಧಿ ಹ್ಯಾಟು, ಬಿಳಿ ಬಿಳಿ ಬಟ್ಟೆ, ಕೋಳಲ್ ಶಾಲು, ಕಣ್ಣಿಗ್ ತಂಪು ತಂಪು ಕೂಲ್ ಕೂಲ್ ಗ್ಲಾಸ್. ಇನ್ ಡಿಕೆ ಸಾಹೇಬ್ರ ಮುಖದಲ್ಲಿ ಅದೇನ್ ಖುಷಿನೋ ಏನೋ, ಇದು ಭತ್ತದ ಉತ್ಸಾಹ. ಕೈಯಲ್ಲಿ ತಿರಂಗ ಹಿಡಿದು ಹೆಜ್ಜೆ ಜೋಡಿಸ್ತಾ ಪಕ್ಕದಲ್ಲಿನ ಜೋಕಳಿಗೆ ಮಂದಹಾಸ ಬೀಳ್ತಾ ಇದ್ರೆ ಹಿಮ್ಮೇಳದಲ್ಲಿ ಜಿಂದಾಬಾದ್ ಜಿಂದಾಬಾದ್ ಘೋಷಣೆ. ಹ್ಯಾಪಿ ವಿಚಾರ ಏನು ಅಂದ್ರೆ ಅಲ್ಲೆಲ್ಲೂ ತಗ್ಗು ಗುಂಡಿ ಕಾಣಿಸ್ಲಿಲ್ಲ. ಕಂಡಿದ್ರೆ ಬಿಬಿಎಂಪಿಗಿತ್ತಲ್ಲ ಮಹಾ ಪೂಜೆ. ಗಾಂಧಿ ಭವನದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ. ಏನ್ ಸುಮ್ನೆನಾ? 2.5 ಕಿಲೋಮೀಟರ್ ದೂರ. ಅದು ಬೇರೆ ಇವರ ಹೆಜ್ಜೆ ಗುರುತಿಗೆ ಸಾಕ್ಷಿಯಾಗಬೇಕು ಅಂತ ಆ ರವಿರಾಯ ಪೂರ್ಣ ದರ್ಶನ ಕೊಟ್ಟಿದ್ದ. ಎಸಿಯಿಂದ ಬೀದಿಗೆ ಬಂದ ನಾಯಕರ ಮೊಗದಲ್ಲಿ ಬೆವರೋ ಬೆವರೋ ಕಿತ್ಕೊಂಡು ಬಂತು. ಆಯ್ತು, ಅಂತೂ ಇಂತೂ ಇಡೀ ಕೈಪಡೆ ವಿಧಾನಸೌಧಕ್ಕೆ ಬಂತು. ಗಾಂಧಿ ಪ್ರತಿಮೆಗೆ ಸಾಲುಗಟ್ಟಿ ಗೌರವ ಸಮರ್ಪಣೆ ಮಾಡಿದ್ರು. ಒಳ್ಳೆ ಬೆಳವಣಿಗೆ ಅಂದ್ರೆ ವರ್ಷಕ್ಕೊಮ್ಮೆ ನೆನಪಾಗೋ ಮಾಜಿ ಪ್ರಧಾನಿ ಶಾಸ್ತ್ರಿ ಭಾವಚಿತ್ರಕ್ಕೆ ಗೌರವ ಸಲ್ಲಿಸುವುದನ್ನ ಮಾತ್ರ ಮರೆಯಲಿಲ್ಲ. ಸಿದ್ದು ಬಟ್ಟೆಗೆ ಬೆಂಕಿ, ಮೂಡ್ ಆಫ್ ಟೈಮ್ ಅಲ್ಲಿ ಇದೇನಿದು ಅಪಶಕುನ. ಆತ್ಮಸಾಕ್ಷಿ ನ್ಯಾಯಾಲಯ, ಸಿದ್ದು ಮನದಾಳದ ದುಃಖ ತಪ್ತ ಮಾತು. ಇದೇ ವೇಳೆ ಕಿತ್ತೂರು ಉತ್ಸವ ಜ್ಯೋತಿಗೆ ಚಾಲನೆ ನೀಡಲಾಯಿತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಿಶ್ವ ಅಹಿಂಸಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಆದ್ರೆ ಆಪ್ತ ಮಂಡಲದ ಹಿಂಸೆ ಕಂಡು ನಾಗಮಂಗಲ ಮತ್ತು ದಾವಣಗೆರೆ ಗಣಪ ಬೇಸರ ಮಾಡ್ಕೊಂಡೋ ಏನೋ. ಬೆಂಕಿ ಅಲ್ವಾ ಅಲ್ಲಿ ಬಿದ್ದಿದ್ದು, ಇಲ್ಲೂ ಕೂಡ ಬಿತ್ತು. ಆದ್ರೆ ಇಲ್ಲಿ ವಿಜಯ ಜ್ಯೋತಿ ಯಾತ್ರೆ ಉದ್ಘಾಟನೆ ವೇಳೆ ಸಿದ್ದರಾಮಯ್ಯ ಬಟ್ಟೆಗೆ ತಗಲ್ಬಿಡೋದ?
ಅಲ್ಲೆಲ್ಲೂ ಅಪಶಕುನ ಅಪಶಕುನ ಅಂದಿದ್ ಕೇಳಿಸ್ತೋ ಇಲ್ವೋ? ನಂತರ ಮನದಾಳದಿಂದ ಉಕ್ಕಿ ಬಂದ ನೋವಿನ ಭಾಷಣ ನೀವು ಕೇಳಲೇಬೇಕು. ಗಾಂಧೀಜಿಯವರು ಹೇಳದಂತೆ ಇನ್ನೊಂದು ಮಾತು ಏನು ಅಂತಂದ್ರೆ, ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತ ನ್ಯಾಯಾಲಯವಿದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿರುತ್ತದೆ. ಆತ್ಮಸಾಕ್ಷಿಯ ನ್ಯಾಯಾಲಯ ಎಲ್ಲ ನ್ಯಾಯಾಲಯಗಳನ್ನ ಮೀರಿಸುತ್ತೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕಿದೆ. ಅನೇಕ ಜನ ನ್ಯಾಯಾಲಯಗಳನ್ನ ಬಿಟ್ಟು ಕೆಲಸ ಮಾಡ್ತಾರೆ ಅಂತ ಗಾಂಧೀಜಿ ಹೇಳಿಕೆ ಉಲ್ಲೇಖಿಸಿ ಮುಡ ದುಃಖ ದುಮ್ಮಾನಗಳನ್ನ ತೋಡ್ಕೊಂಡಂಗೆ ಕಾಣಿಸ್ತು. ಸಂಜೆ 4:30ಕ್ಕೆ ಇನ್ನೊಂದು ಕಾರ್ಯಕ್ರಮ ನಡೆಯಿತು. ರಾಜ್ಯ ಮಟ್ಟದ ಬಾಪೂಜಿ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಮೋ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ ಅಂತ ಮಂಗಳಾರತಿ ಮುಗಿಸಿ ಕಾರ್ ಹತ್ತಿ ಹೊರಟ್ರು. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.